ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಇಲ್ಲೇನೋ ಒಂದು ಸಮಸ್ಯೆ ಆಗ್ತಾ ಇರ್ಬೋದು ನೋಡುವ. ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಮಾಡಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಹೇಳಿ ನೋಡುವ. ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಏನು ಅಂತ ಇದು ಜನರಲ್ ಆಗಿರುತ್ತೆ. ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ಅವರು ನಿಮ್ಮ ಜೊತೆ ಏನನ್ನು ಶೇರ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ, ಅಥವಾ ಅವರು ಕನ್ಫ್ಯೂಷನಲ್ಲಿ ಇರಬಹುದು, ಎಲ್ಲಿ ಬೇಕಾ ಬೇಡವಾ ಅಂತ. ಕೆಲವೊಂದು ಸಿಚುವೇಶನ್ಗಳು ಇಲ್ಲಿ ನ್ಯೂ ಬಿಗಿನಿಂಗನ್ನು ಕಾಣ್ತಾ ಉಂಟು. ವೆರಿ ಸೂನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹೀಲಿಂಗ್ ಅನ್ನೋದು, ಒಂದು ಸರ್ಪ್ರೈಸ್ ಅನ್ನೋದು ಬರ್ತಾ ಉಂಟು. ಸೊ ಏನಂತ ನಿಮಗೂ ಗೊತ್ತುಂಟು, ಅದು ನೀವು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿ ಮತ್ತು ನಿಮ್ಮಿಬ್ಬರ ಮತ್ತು ಇತ್ತೀಚಿನ ದಿನಗಳಲ್ಲಿ ಕರೆಕ್ಟಾಗಿ ಯಾವುದು ಕೂಡ ಇಲ್ಲ. ಎಲ್ಲನೂ ಒಂದು ಅಂದರೆ ಮೋಡ ಕವಿದ ವಾತಾವರಣ ಥರ ಅನಿಸ್ತಾ ಇರ್ಬೋದು, ಅಥವಾ ಸಡನ್ನಾಗಿ ವ್ಯಕ್ತಿ ನಂಬರ್ ಬ್ಲಾಕ್ ಮಾಡಿರ್ಬೋದು, ಮೂಡ್ ಚೇಂಜ್ ಆಗ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗೆ. ಬಟ್ ಅದರ ಹೊರತಾಗಿಯೂ ಇಲ್ಲಿ ಒಂದು ಭರವಸೆ ಬೆಳಕು ನಿಮಗೆ ಕಾಣಿಸ್ತಾ ಉಂಟು ಎಲ್ಲ ರೀತಿಯಿಂದಲೂ. ಸೊ ನೀವು ಏನನ್ನು ಬಯಸ್ತಾ ಇದ್ದೀರಾ ನಿಮ್ಮ ಹುಡುಗ ಅಥವಾ ಹುಡುಗಿಯಿಂದ, ಸೊ ಅದೆಲ್ಲನೂ ಒಂದು ರೀತಿಯಲ್ಲಿ ಪಾಸಿಟಿವ್ ವೇಯಲ್ಲಿ ನಿಮಗೆ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸಿಚುವೇಶನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರಬೇಕಿತ್ತು, ಬಟ್ ಸಮಯ ಸಂದರ್ಭ ಯಾವುದೋ ಒಂದು ಕೆಟ್ಟ ಗಳಿಗೆಯಿಂದಾಗಿ ಆ ವ್ಯಕ್ತಿ ನಿಮ್ಮ ಜೊತೆ ಇರಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಕೆಲವೊಂದು ಸಮಯ ಅನ್ಸಡನ್ನಾಗಿ, ಅಂದರೆ ನೀವು ಅಂದ್ಕೊಳ್ಳೋದೇನೆ ಸಡನ್ನಾಗಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಕೆಲವೊಂದು ಸಿಚುವೇಶನಲ್ಲಿ ಅವರು ಬರ್ತಾರೆ. ನಿಮಗೆ ನೋವಾಗೋದು ಅಥವಾ ನೀವು ಕಣ್ಣೀರು ಹಾಕೋದು ಆ ವ್ಯಕ್ತಿಗೆ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಆದರೆ ಕೆಲವೊಂದು ಸಿಚುವೇಶನ್ ತುಂಬ ರೂಡಾಗಿ ಆ ವ್ಯಕ್ತಿ ಬಿಹೇವ್ ಮಾಡ್ಬೋದು, ಅತಿಯಾಗಿ ಆಟಿಟ್ಯೂಡ್ ತೋರಿಸ್ಬೋದು, ಈಗೋ ತೋರಿಸ್ಬೋದು. ಬಟ್ ಇಲ್ಲಿ ಕೆಲವರ ಲೈಫಲ್ಲಿ ಏನಾಗ್ತಾ ಉಂಟಂದರೆ ಇನ್ನೂ ಕೂಡ ಕರೆಕ್ಟಾಗಿ ಒಂದು ಸಿಚುವೇಶನ್ ಕ್ಲಿಯರ್ ಆಯಿತು ಅನ್ನೋ ಅಷ್ಟರಲ್ಲಿ ಇನ್ನೊಂದನ್ನು ನೀವು ಆಲೋಚನೆ ಮಾಡ್ತಾ ಇರ್ತೀರಾ. ಎಲ್ಲನೂ ಸರಿ ಇಲ್ಲ, ಯಾವುದನ್ನು ಸರಿ ಮಾಡೋದು, ಈ ಪರಿಸ್ಥಿತಿ ಜೀವನವೇ ಈಗಾಯ್ತಾ. ಸೊ ಎಲ್ಲನೂ ಅಂದರೆ ಕನ್ಫ್ಯೂಷನ್ ಉಂಟು, ನೋವುಂಟು, ನಿಮಗೆ ನೀವು ಸಮಾಧಾನ ಮಾಡ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಈ ಸಿಚುವೇಶನನ್ನು ನೀವು ಬೇರೆಯವ್ರ ಜೊತೆ ಹೇಳ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಅಥವಾ ಹೇಳ್ಕೊಂಡ್ರೂ ಏನು ತಿಳ್ಕೊಳ್ತಾರ ಏನೋ, ಆ ಥರ ಒಂದು ಮೈಂಡ್ ಸೆಟ್ ಎಲ್ಲ ಉಂಟು. ಇಲ್ಲಿ ಕರೆಕ್ಟಾಗಿ ಹೇಳುವುದಾದರೆ ಇಲ್ಲಿ ಕೆಲವೊಂದು ಸಂದರ್ಭಗಳು ನಿಮಗೆ ತುಂಬ ಕಣ್ಣೀರನ್ನು ಹಾಕಿಸ್ತಾ ಉಂಟು, ಅಥವಾ ನಿಮ್ಮನ್ನು ಒಬ್ಬಂಟಿ ಮಾಡಿರ್ಬೋದು. ಕೆಲವರಿಗೆ ಲೈಫ್ನಲ್ಲಿ ದಾಟವಾದ ಸಿಚುವೇಶನ್, ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಆ ವ್ಯಕ್ತಿಯ ಕಡೆಯಿಂದ ಇರ್ಬೋದು, ಅಥವಾ ಬೇರೆ ಹುಡುಗ ಅಥವಾ ಹುಡುಗಿ ಹೆಂಗಸಿರು ಅಥವಾ ಗಂಡಸಿರ್ಬೋದು. ಸೊ ಅಂದರೆ ನಿಮ್ಮಿಬ್ಬರ ಮಿದ್ದಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು ಈ ಸಮಸ್ಯೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು ಇಲ್ಲಿ. ಸೊ ಹಾಗಾಗಿ ಅದು ನಿಮಗೂ ಗೊತ್ತುಂಟು, ಬಟ್ ನೀವಿನ್ನು ಅಸಹಾಯಕ ಸ್ಥಿತಿಯಲ್ಲಿದ್ದೀರಾ. ಏನು ಮಾಡಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇಲ್ಲ. ನಿಮ್ಮ ಜೀವನದಲ್ಲಿ ಕಣ್ಣೀರು, ದುಃಖ, ನೋವು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಅಥವಾ ಹತಾಶೆ, ನಿರಾಶೆ ಮನೋಭಾವನೆ. ಇಲ್ಲಿ ನನಗೆ ಯಾರು ಕೂಡ ಇಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ಡಿವೈನ್ ಏಂಜಲ್ಸ್, ನೀವು ಯಾವ ಇಷ್ಟ ದೇವರನ್ನು ಆರಾಧಿಸ್ತೀರಾ ಅವರ ಸಹಾಯ ಇರುತ್ತೆ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಸಿಕ್ಕಿರುತ್ತೆ. ಇಲ್ಲಿ ಏನೋ ಒಂದು ನಿಮಗೆ ಸಂದೇಶ ಇರುತ್ತೆ ಅಂತ. ಸೊ ಜೀವನ ಅಂದರೆ ಅದು ನಿಂತ ನೀರಲ್ಲ, ಹರಿತಾ ಇರುವಂತಹ ನದಿಯಾಗಿರುತ್ತೆ. ಹಾಗಾಗಿ ಅಲ್ಲಿ ಒಂದು ಕೆಲವೊಂದು ಅಡೆತಡೆಗಳು ಬರ್ತಾ ಇರುತ್ತೆ, ಅದನ್ನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕಾರ್ಮಿಕ್ ಲೆಸನ್ ಅನ್ನೋದು, ಅಥವಾ ಕಾರ್ಮಿಕ್ ಡೆತ್ ಅನ್ನೋದಿರುತ್ತೆ ಲೈಫಲ್ಲಿ. ಸೊ ಪೂರ್ವ ನಿಯೋಜಿತವಾಗಿರುತ್ತೆ. ನಾವಿಲ್ಲಿ ಯಾರ ಜೊತೆ ಇರಬೇಕು, ಯಾರ ಜೊತೆ ಅಂದರೆ ಯಾವ ಫ್ಯಾಮಿಲಿಯಲ್ಲಿ ಹುಟ್ಟಬೇಕು, ಯಾರನ್ನು ಪ್ರೀತಿ ಮಾಡಬೇಕು, ಯಾರನ್ನು ಮ್ಯಾರೇಜ್ ಆಗಬೇಕು ಅಂತ. ಕೆಲವೊಂದು ಸಮಯ ಸಂದರ್ಭ, ಮಂತ್ರ ಜಪ ಇರ್ಬೋದು, ತಂತ್ರಗಳಿರ್ಬೋದು, ಅದರ ಮೂಲಕ ನಾವು ಸುಲಭವಾಗಿ ನಮ್ಮ ವ್ಯಕ್ತಿಯನ್ನು ಆಕರ್ಷಣೆ ಮಾಡ್ಬೋದು. ಇಲ್ಲಿ ನೀವು ನಿಮ್ಮ ವ್ಯಕ್ತಿಯ ಜೊತೆ ಸೇರಿದ್ದೀರಿ, ನೀವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದ್ದೀರಿ, ಅಥವಾ ಅವರು ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂದರೆ ಅದು ನಿಮ್ಮದು ಲೈಫಲ್ಲಿ ಒಂದು ಮೇಯ್ನ್ ಆಗಿ ಕಾರ್ಮಿಕ್ ಆಗಿರುತ್ತೆ. ಕಾರ್ಮಿಕ್ ಪಾರ್ಟ್ನರ್ ಆಗಿರ್ತಾರೆ ಅವರು ಪೂರ್ವ ನಿಯೋಜಿತವಾಗಿ ಬಂದಿರ್ತಾರೆ. ಸೊ ಇಲ್ಲಿ ತುಂಬ ಪೇನ್ಫುಲ್ ಸಿಚುವೇಶನ್, ಏನಕ್ಕೆ ಅಂದರೆ ಅದು ನಿಮ್ಮದು ಕರ್ಮ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಹೇಳ್ಬೋದು, ಅಕ್ಕ ನಾನೇನು ಈ ಲೈಫ್ ಜರ್ನಿಯಲ್ಲಿ ನಾನೇನು ತಪ್ಪು ಮಾಡಿಲ್ಲ ಅಕ್ಕ, ಯಾರಿಗೂ ನೋಯಿಸಿಲ್ಲ, ನನಗೇನೆ ಕಷ್ಟ, ನಾನು ಎಷ್ಟಂತ ಕಷ್ಟ ಅನುಭವಿಸೋದಕ್ಕ, ಒಂದಲ್ಲ ಇನ್ನಲ್ಲ, ಮತ್ತೆ ಬರ್ತಾ ಇರುತ್ತೆ ಕಷ್ಟ ಅಂತ. ಸೊ ಅಂದರೆ ನಾವು ಏನಂದರೆ ಎಲ್ಲವನ್ನು ಒಂದೇ ಜನ್ಮದಲ್ಲಿ ನಾವು ಅನುಭವಿಸ್ಲಿಕ್ಕಾಗಲ್ಲ. ಸೊ ಇಂದಿನ ಜನ್ಮದಿಂದ ಒಂದು ಕೆಲವೊಂದು ನಮಗೆ ಕರ್ಮ ಅಂಟಿಕೊಂಡು ಬಂದಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಇಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಕ್ಲಿಯರ್ ಮಾಡೋದು ಹೇಗೆ? ನಿಮ್ಮನ್ನು ನೀವು ಆತ್ಮಶುದ್ಧಿಯಿಂದ ಇಟ್ಕೊಳ್ಳೋದು, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡುವುದಲ್ಲ, ಯಾರ ಜೊತೆನೂ ಸುಮ್ಮನೆ ಜಗಳಕ್ಕೆ ಹೋಗೋದಲ್ಲ.
ನಾನಿಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಮನಸ್ಸಿಗೆ ಕೆಲವೊಬ್ಬರು ನೋವು ಕೊಡ್ತಾ ಇರ್ಬೋದು. ನಿಮ್ಮ ಮನೆಯವ್ರಿಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗದೇ ಇರ್ಬೋದು. ನೀವೇ ತಪ್ಪು ಮಾಡಿದ್ದೀರಾ, ಇಂಥದ್ದೊಂದು ಪರಿಸ್ಥಿತಿ ಬರಬೇಕು ಅಂದರೆ ನೀನೇ ಕಾರಣ ಅಂತ ಹೇಳ್ಬೋದು. ನಿಮ್ಮ ಹುಡುಗ ಕೂಡ ಹೇಳ್ಬೋದು, ಹುಡುಗಿ ಕೂಡ ಹೇಳ್ಬೋದು, ಇಲ್ಲ ನೀನು ನನ್ನನ್ನು ಪ್ರೀತಿ ಮಾಡಿದ್ರಿಂದ ನಾನು ಹಿಂಗೆಲ್ಲ ಆಯಿತು, ನೀನು ಸರಿಯಾಗಿದ್ದರೆ ಏನಕ್ಕೆ ಹಿಂಗೆಲ್ಲ ಆಗ್ತಾಯಿತ್ತು, ಮನೆಯಲ್ಲಿ ಕೇಳಲಿಕ್ಕೂ ನೀನು ರೆಡಿ ಇಲ್ಲ, ಅದಕ್ಕೂ ರೆಡಿ ಇಲ್ಲ, ಮ್ಯಾರೇಜಿಗೂ ರೆಡಿ ಇಲ್ಲ, ನೀನೇ ಸರಿಯಾಗಿ ಡಿಸಿಷನ್ ತಗೊಳ್ತಾ ಇಲ್ಲ, ನಿಂದೇ ತಪ್ಪು ನಂದೇನಿಲ್ಲ. ಸೊ ಆ ಥರ ಅವರು ಹೇಳ್ತಾ ಇರ್ಬೋದು. ಅಂದರೆ ಇಲ್ಲಿ ಅದಕ್ಕೆ ನೀವು ಹಾಗೆ ಹೀಗೆ ಅಂತ ಮಾತನಾಡಲಿಕ್ಕೆ ಹೋಗುವುದಲ್ಲ, ಸಮಾಧಾನದಿಂದ ಆ ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಅಂದರೆ ಇಲ್ಲಿ ನಾವು ಆದಷ್ಟು ತಾಳ್ಮೆಯಿಂದ ನಮ್ಮದು ಏನು ತಪ್ಪು ಸರಿ ಉಂಟು ಅದನ್ನು ನಾವು ಸ್ವಯಂ ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅಲ್ಲಿ ವಾದವನ್ನು ಮಾಡಿದರೆ ಇನ್ನಷ್ಟು ಸಮಸ್ಯೆಗಳು ಬರುತ್ತೆ. ಅದು ನಿಮಗೆ ಮದುವೆ ಆಗಿರ್ಬೋದು, ಆಗದೇ ಇರ್ಬೋದು, ಇವಾಗ ಪ್ರೇಮಿ ಆಗಿರ್ಬೋದು, ನೀವು ನೆಕ್ಸ್ಟ್ ಲೈಫಲ್ಲಿ ಒಟ್ಟಿಗೆ ಇರುವವರು, ಒಂದು ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗುವವರು, ಇದು ಎಲ್ಲನೂ ಮೇನ್ ವಿಷಯ ಆಗುತ್ತೆ ನಿಮ್ಮ ಲೈಫ್ ಜರ್ನಿಯಲ್ಲಿ. ಹಾಗಾಗಿ ತಾಳ್ಮೆಯಿಂದ ಇವಾಗಲೇ ಈ ಪ್ರೀತಿಯ ಲೈಫಲ್ಲಿ ನೀವು ಕಲಿತಾಗ ಸೊ ಅದು ಸಂಸಾರಿಕ ಜೀವನದಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಲಿಕ್ಕೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇಲ್ಲಿ ನೋಡಿ, ಒಂದು ಹೊಸ ಬೆಳಕು ಅನ್ನೋದು ಕಾಣಿಸ್ತಾ ಉಂಟು, ಒಂದು ಸಡನ್ ಚೇಂಜ್ ಬರುತ್ತೆ ನಿಮಗೆ. ಸೊ ಅದೆಲ್ಲನೂ ನಿಮಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆಯೇ ಕೆಲವೊಂದು ಕ್ಷಣಗಳಲ್ಲಿ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ, ಮೆಡಿಟೇಷನ್ ಒಂದು ಮಾಡಿ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವುದು. ಸೊ ಇದನ್ನೊಂದು ನೀವು ಮಾಡ್ತಾ ಇರಿ, ಇದರಿಂದ ತುಂಬ ಒಳ್ಳೆಯ ಫಲಿತಾಂಶವನ್ನು ನೀವು ನೋಡ್ಬೋದು. ಹಾಗಾಗಿ ಜಾಸ್ತಿ ಟೆನ್ಷನಲ್ಲಿ ಇರಬೇಡಿ, ಹಾಗೆಯೇ ಕನ್ಫ್ಯೂಷನಲ್ಲಿ ಇರಬೇಡಿ, ಕ್ಲಿಯರ್ ಆಗಿ ಡೆಸಿಷನ್ ತಗೊಳ್ಳಿ. ಸೊ ನಿಮ್ಮ ಜೀವನ ಹೇಗಿರಬೇಕು ಅನ್ನೋದು ನಿಮ್ಮ ಒಂದು ನಿರ್ಧಾರ ಇರ್ಬೋದು, ಮೈಂಡ್ ಸೆಟ್ ಇರ್ಬೋದು. ಸೊ ನೀವು ಕಣ್ಣೀರು ಹಾಕಿದ ತಕ್ಷಣ, ನೊಂದ್ಕೊಂಡ ತಕ್ಷಣ, ಅತಿಯಾಗಿ ಆಲೋಚನೆ ಮಾಡಿದ ತಕ್ಷಣ ಲೈಫ್ ಚೇಂಜ್ ಆಗಲ್ಲ. ಸೊ ಕೆಲವೊಂದು ಪ್ರಾರ್ಥನೆ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಅಥವಾ ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ನೈಟ್ ಸ್ಕೈ ವಾಚ್ ಮಾಡಿ. ಸೊ ಇದೆಲ್ಲನೂ ನಿಮಗೆ ದಿ ಬೆಸ್ಟ್ ಯೂನಿವರ್ಸ್ ನಿಮಗೆ ಸಹಾಯ ಮಾಡುತ್ತಾರೆ. ದೇವರು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ನೀಡ್ತಾರೆ. ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನಿಮ್ಮದೇ ಒಂದು ಪರ್ಸ್ನಲ್ ರೀಡಿಂಗ್ ಅಂತ ಇರುತ್ತೆ, ಅದಕ್ಕೆ ಬೇಕಿದ್ದರೆ ನೀವು ಕಮೆಂಟಲ್ಲಿ ಹೇಳ್ಬೋದು ನನಗೆ. ಮತ್ತು ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅದನ್ನು ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ಪ್ರಾರ್ಥನೆಗೆ ಪೇ ಮಾಡಲಿಕ್ಕಿಲ್ಲ, ಏನು ಕೂಡ ಅದು ಫ್ರೀ, ಬಟ್ ಪರ್ಸ್ನಲ್ ರೀಡಿಂಗಿಗೆ ಮಾತ್ರ ಪೇ ಮಾಡಲಿಕ್ಕೆ ಇರುತ್ತೆ. ಅದು ಕಮೆಂಟಲ್ಲಿ ಹೇಳಿ ಬೇಕಿದ್ರೆ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಅತಿಯಾಗಿ ಯಾವುದಕ್ಕೂ ನೀವು ಆಲೋಚನೆ ಮಾಡೋದು, ಕಣ್ಣೀರು ಹಾಕೋದು. ಸೊ ಇದು ಒಂದು ವೈಬ್ರೇಷನ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಉಂಟು, ನೆಗೆಟಿವ್ ಎನರ್ಜಿಯಲ್ಲಿ ಇದ್ದೀರಾ. ಹಾಗಾಗಿ ನೆಗೆಟಿವ್ ಎನರ್ಜಿ ನಿಮ್ಮ ಜೊತೆ ಇದ್ದಾಗ, ಹೊರಗೆ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಆಕರ್ಷಣೆ ಆಗುತ್ತೆ. ಹಾಗೆಯೇ ನಿಮ್ಮ ಹುಡುಗ ಅಥವಾ ಹುಡುಗಿಯ ಮಿದ್ರಲ್ಲಿ ಜಗಳ ಆಗಲಿಕ್ಕೆ ನೆಗೆಟಿವ್ ಎನರ್ಜಿ ಕೂಡ ಒಂದು ಕಾರಣ ಆಗುತ್ತೆ. ಮನೆಯಲ್ಲಿ ಕೂಡ ನೀವು ಒಬ್ಬೊಬ್ಬರೇ ಕಣ್ಣೀರು ಹಾಕ್ತಾ ಇದ್ರೆ, ಎಲ್ಲಾದರೂ ಒಂದು ಸುತ್ತಮುತ್ತಲು ನೆಗೆಟಿವ್ ಎನರ್ಜಿ ಇದ್ದರೆ ಅದು ಬೇಗ ಆಕರ್ಷಣೆ ಆಗುತ್ತೆ. ಹೆಣ್ಮಕ್ಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಟೈಮ್ನಲ್ಲಿ ಕೂದಲನ್ನು ಬಿಟ್ಕೊಂಡಿರಬೇಡಿ. ಅಂದರೆ ಕೆಲವರಿಗೆ ಫ್ಯಾಷನ್ ಅಂತ ಹೇಳಿಬಿಟ್ಟು ಕೂದಲಿಗೆ ಜಡೆ ಹಾಕಲ್ಲ. ಸೊ ಆ ಥರ ಎಲ್ಲ ಇರಬೇಡಿ, ಕ್ಲಿಪ್ ಆದರೂ ಹಾಕಿ. ಸೊ ಸುಮ್ಮನೆ ಬಿಟ್ಕೊಂಡು ಆ ಕಡೆ ಹೋಗ್ತಾ ಇರಬೇಡಿ. ಸೊ ಇದು ನೆಗೆಟಿವ್ ಎನರ್ಜಿಯನ್ನು ಜಾಸ್ತಿ ವೈಬ್ರೇಷನ್ ಮಾಡುತ್ತೆ. ಎನರ್ಜಿ ಇವಾಗ ಸುತ್ತಮುತ್ತಲೆಲ್ಲಾದರೂ ಇದ್ದರೆ ಅದು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಲಿಕ್ಕೆ ಸಹಾಯ ಮಾಡುತ್ತೆ. ಅದು ಅಂದರೆ ನಿಮಗೆ ದೈಹಿಕವಾಗಿ ಸಮಸ್ಯೆ ಕೊಡುತ್ತೆ, ಮಾನಸಿಕವಾಗಿ ತುಂಬ ನೀವು ಕಣ್ಣೀರು ಹಾಕ್ತೀರಾ, ಅಂತ ಕಿರ್ಚಿತೀರಾ. ಸೊ ಕೆಲವೊಂದು ಸಲ ತುಂಬ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಅಂತ ಬಿಸಾಕ್ತೀರಾ. ಸೊ ಇದೆಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಇದ್ದಾಗ ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸೊ ಮೊದಲ ಇದರ ಎಂಥ ಒಂದು ಸಮಸ್ಯೆ ಗೊತ್ತಾಗಲ್ಲ, ನೆಕ್ಸ್ಟ್ ಅದು ಫ್ಯೂಚರ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಮಹಾವಿಷ್ಣು ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.